ಟಾಲಿವುಡ್ ನಲ್ಲಿ ಕನ್ನಡದ ಹವಾ ಜೋರಾಗಿದೆ. ನಂಬರ್ 1 ನಾಯಕಿ ಸ್ಥಾನಕ್ಕೆ ಭರ್ಜರಿ ಪೈಪೋಟಿ ನಡೀತಿದೆ. ಒಂದೆಡೆ ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಆದ್ರೆ ಇನ್ನೊಂದೆಡೆ ಕ್ಯೂಟ್ ಶ್ರೀಲೀಲಾ. ಈ ಇಬ್ಬರು ನಟಿಯರು ತೆಲುಗು ಮತ್ತು ತಮಿಳು ಚಿತ್ರರಂಗದಲ್ಲಿ ತಮ್ಮದೇ ಆದ ಪ್ರಭಾವ ಬೀರುತ್ತಿದ್ದಾರೆ. ಹಾಗಾಗಿ ಇವತ್ತು ಇಡೀ ಇಂಡಸ್ಟ್ರಿಯಲ್ಲಿ ಒಂದೇ ಪ್ರಶ್ನೆ, ಸ್ಟಾರ್ ಪಟ್ಟ ಯಾರಿಗೆ? ಅಭಿಮಾನಿಗಳೆಲ್ಲ ಕ್ರಶ್ ಅಂತಾನೆ ಕರೆಯೋ ರಶ್ಮಿಕಾ ಮಂದಣ್ಣ ಕಿರಿಕ್ ಪಾರ್ಟಿಯಿಂದ ಟಾಲಿವುಡ್ ಪ್ರವೇಶಿಸಿ ಗೀತಾ ಗೋವಿಂದಂ, ಸರಿಲೇರ್ ನೀಕೆವರು, ಪುಷ್ಪದಂತಹ ಹಿಟ್ ಸಿನಿಮಾ ನೀಡಿದ್ದಾರೆ. ಮೃದು ನೆಗೆಯುಳ್ಳ ಸೌಮ್ಯ ಅಭಿನಯ, ಫ್ಯಾಮಿಲಿ ಫ್ರೆಂಡ್ಲಿ ಇಮೇಜ್, ಎಕ್ಸ್ಪ್ರೆಷನ್ ಜಾದು ಇದೆ ರಶ್ಮಿಕಾ. ಇತ್ತ ಶ್ರೀಲೀಲಾ ಡ್ಯಾನ್ಸ್ ಎನರ್ಜಿ, ವೇಗ, ಎಕ್ಸ್ಪ್ರೆಷನ್, ರಿದಮ್ ಎಲ್ಲವನ್ನೂ ಒಂದೇ ಫ್ರೇಮಿನಲ್ಲಿ ತರುವ ಶಕ್ತಿ ಇವರದ್ದು. ಟ್ರೆಂಡ್ ವೃತ್ತಗಳಲ್ಲಿ ಕೇಳಿ ಬರುತ್ತಿರುವುದೇನೆಂದರೆ ಪವನ್ ಕಲ್ಯಾಣ್ ನಿಂದ ಹಿಡಿದು ಬಾಲಯ್ಯವರೆಗೂ ಈ ನಟಿಯೇ ಬೇಕು. ಇಬ್ಬರು ತಲಾ ಟಾಪ್ ಹೀರೋಗಳ ಜೊತೆ ಚಿತ್ರಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಆದರೆ ನಿರ್ಮಾಪಕರು, PR ಮ್ಯಾನೇಜರ್ಗಳು ಗಮನದಲ್ಲಿ ಒಂದೇ ಪ್ರಶ್ನೆ, ರಶ್ಮಿಕಾನ ಶ್ರೀಲೀಲಾನ ಅಂತ. ಶ್ರೀಲೀಲಾಗೆ ಕಂಪೇರ್ ಮಾಡಿದ್ರೆ ರಶ್ಮಿಕಾ ಸೀನಿಯರ್, ಅಲ್ಲದೆ ರಶ್ಮಿಕಾ ಕ್ಯೂಟ್ ಅಂಡ್ ಕ್ಲಾಸ್. ಹೊಸ ತಲೆಮಾರಿಗೆ ಶ್ರೀಲೀಲಾ ಮಾಸ್ ಅಂಡ್ ಎನರ್ಜಿ. ಹೀಗಾಗಿ ಸಿನಿಮಾ ಶೈಲಿ ಹೇಗೆ ಇದ್ದರೂ ಇವರ ಆಯ್ಕೆ ಬಗ್ಗೆ ಚರ್ಚೆ ನಡೆಯುತ್ತೆ. ರಶ್ಮಿಕಾ ಗ್ಲಾಮರ್ ಜೊತೆ ಎಮೋಷನ್ಸ್ ಕೂಡ ಮಿಕ್ಸ್ ಇರುತ್ತೆ. ಶ್ರೀಲೀಲಾ ಎನರ್ಜಿ ಜೊತೆ ಏಕಕಾಲದ ನಟನೆ ತೋರಬಲ್ಲರು. ಇಬ್ಬರು ತಮ್ಮದೇ ಆದ ಶಕ್ತಿ ಹೊಂದಿರುವವರು. ಗೆಲ್ಲೋದು ಯಾರು ಎಂಬ ಪ್ರಶ್ನೆ ಇಂದಿಲ್ಲ. ಗೆಲ್ಲೋದು ಯಾರು ಎಂಬುದರ ಪ್ರಶ್ನೆ ಇಂದಲ್ಲ ನಾಳೆ ಉತ್ತರ ಸಿಗಬಹುದು. ಅದೇನೇ ಆದ್ರೂ ಈ ಇಬ್ಬರು ನಟಿಯರಿಂದ ಸಿನಿ ಪ್ರೇಕ್ಷಕರಿಗಂತೂ ಫುಲ್ ಎಂಟರ್ಟೈನ್ಮೆಂಟ್. ಇದಿಷ್ಟು ರಶ್ಮಿಕಾ ಮತ್ತು ಶ್ರೀಲೀಲಾ ಬಗ್ಗೆ ಮಾಹಿತಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತೀರಿ ಇನ್ಸೈಡ್ ರಶ್ ನ್ಯೂಸ್.